ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ತಿಳಿಸೋಕೆ ಹೊರಟಿರ್ತಕ್ಕಂಥ ರೆಸಿಪಿ, ಈಗಾಗಲೇ ನಾನು ಟೊಮೆಟೊ ಬಾತ್ನಲ್ಲಿ ಒಂದು ಟೊಮೆಟೊ ರೈಸ್ ಬಾತನ್ನು ಹೇಳ್ಕೊಟ್ಟಿದ್ದೆ. ಅದು ಪ್ರಸಾದದ ಶೈಲಿಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟರು. ಅದು ಕಾಮೆಂಟ್ ಕೂಡ ತುಂಬ ಬರ್ತಿದೆ, ತುಂಬ ಚೆನ್ನಾಗಿದೆ ಅಂತ. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಟೊಮೆಟೊ ಬಾತ್ ರೆಸಿಪಿ, ಅದು ಟೊಮೆಟೊ ರೈಸ್ ಬಾತು, ಇದು ಬರೀ ಟೊಮೆಟೊ ಬಾತ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಟೊಮೆಟೊ ಬಾತನ್ನು ಹೇಗೆ ಮಾಡೋದು, ಇದು ವಿಭಿನ್ನವಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದರ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ 2 ಪಾವ್ ಅಕ್ಕಿ ಟೊಮೆಟೊ ಬಾತ್ಗೆ ಏನೇನೆಲ್ಲ ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. 2 ಪಾವ್ ಅಕ್ಕಿಗೆ 2 ಸ್ಪೂನ್ ಧನಿಯಾ, 2 ಸ್ಪೂನ್ ಗಸಗಸೆ, 1.5 ಸ್ಪೂನು ಜೀರಿಗೆ, ಒಂದು ಚಿಕ್ಕ ಪೀಸು 8 ಪೀಸು ಚಕ್ಕೆ, 2 ಪೀಸು ಮೊಗ್ಗು, 8 ಪೀಸ್ ಲವಂಗ, 2 ಪೀಸ್ ಏಲಕ್ಕಿ, 1.5 ಸ್ಪೂನ್ ಜೀರಿಗೆ, 2 ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಟೊಮೆಟೊ ಒಂದು 8 ಬೇಕಾಗುತ್ತೆ, ಹಾಗೆ ಈರುಳ್ಳಿ ಒಂದು 5. ಈಗ ಮೊದಲಿಗೆ ನಾವು ಒಗ್ಗರಣೆಗೆ ಒಂದು ಕುಕ್ಕರ್ನಲ್ಲಿ ಎಣ್ಣೆಯನ್ನು ಹಾಕ್ಕೊಂಬಿಡೋಣ. ಯಾಕೆ ಅಂತಂದರೆ ಇದು ಒಗ್ಗರಣೆ ಬೇಯೋಷ್ಟೊತ್ತಿಗೆ ನಾವು ಮಿಕ್ಸಿಗೆ ಐಟಮ್ಸ್ ಎಲ್ಲ ರನ್ ಮಾಡ್ಕೋಬೋದು. ಸೊ ಮೊದಲಿಗೆ ಒಗ್ಗರಣೆಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ 5 ಈರುಳ್ಳಿ, ಕರಿಬೇವು, ಸಾಸಿವೆಯನ್ನು ಎಣ್ಣೆ ಕಾದ ನಂತರ ಆ್ಯಡ್ ಮಾಡಿ. ಈಗ ಕರಿಬೇವು ಮತ್ತು ಈರುಳ್ಳಿಯನ್ನು ಆ್ಯಡ್ ಮಾಡಿ. ಈರುಳ್ಳಿ ಒಂದು ಸ್ವಲ್ಪ ಭಾಗ ಬೆಂದ ನಂತರ, ಅಂದರೆ ಒಂದು ಮುಕ್ಕಾಲು ಭಾಗನೇ ಬೆಂದ ನಂತರ ನಾವೇನು ಮಾಡಬೇಕಾಗುತ್ತೆ, 8 ಟೊಮೆಟೊಗಳನ್ನು ಹಚ್ಚಿಟ್ಕೊಂಡಿರ್ತೀವಿ. 2 ಪಾವಿಗೆ ಮಿನಿಮಮ್ 8 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಇದಕ್ಕೆ ಬೇರೆ ಯಾವುದೇ ತರಕಾರಿ ಏನೂ ಇರೋದಿಲ್ಲ, ಹಾಗಾಗಿ 8 ಟೊಮೆಟೊ ಅಂದರೆ ಮೀಡಿಯಮ್ ಸೈಜದು. ಸೊ ಈಗ ಒಗ್ಗರಣೆ ಮುಕ್ಕಾಲು ಭಾಗ ಬೆಂದಿದೆ. ನಾನು ಟೊಮೆಟೊವನ್ನು ಹಚ್ಚಿಟ್ಕೊಂಡಿದ್ದೀನಿ. ಈ ಹಚ್ಚಿಟ್ಕೊಂಡಿರ್ತಕ್ಕಂತಹ ಟೊಮೆಟೊವನ್ನು ಈಗ ಆ ಈರುಳ್ಳಿಗೆ ಆ್ಯಡ್ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ನಾವು ಟೊಮೆಟೊವನ್ನು ಹಾಕಿದ ತಕ್ಷಣ ಅರಿಶಿಣವನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಟೊಮೆಟೊ ಬಾತ್ಗೆ ಸ್ವಲ್ಪ ಅರಿಶಿಣ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 3/4 ಸ್ಪೂನು ಚಿಕ್ಕ ಸ್ಪೂನ್ನಲ್ಲಿ ಅರಿಶಿಣವನ್ನು ಆ್ಯಡ್ ಮಾಡಿ. ಈಗ ಅರಿಶಿಣ ಹಾಕಿದ ನಂತರ ಅದು ಟೊಮೆಟೊ ಹೀಗೆ ಹಾಕಿದ್ದೀವಷ್ಟೇ, ಫ್ರೈ ಆಗೋದಕ್ಕೆ ಮೀಡಿಯಮ್ ಉರಿ, ಸ್ವಲ್ಪ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಮೀಡಿಯಮ್ ಉರಿ ಇಟ್ಟು ಬಿಟ್ಬಿಡಿ. ಈಗ ನಾವೇನು ಮಾಡಬೇಕಾಗುತ್ತೆ, ಮಿಕ್ಸಿ ಜಾರ್ಗೆ ಧನಿಯಾ, ಜೀರಿಗೆ, ಗಸಗಸೆ, ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ 2, ಹಾಗೆ 2 ಬ್ಯಾಡಗೆ ಮೆಣಸಿನ್ಕಾಯನ್ನು ಇಟ್ಕೊಂಡಿದ್ದೀವಿ. ನಾನು ಈ ಸ್ಪೂನಲ್ಲಿ ಅಳತೆ ತೊಗೊಂಡಿದ್ದೀನಿ. 1 ಪಾವಿಗೆ 2 ಸ್ಪೂನ್ ಧನಿಯಾ, ಆ ರೀತಿಯಲ್ಲಿ ಇದೆಲ್ಲವನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ರನ್ ಮಾಡಿಕೊಂಡು ಸೆಪ್ರೇಟಾಗಿ ಪುಡಿ ಇಟ್ಕೊಳ್ಳಿ. ಈ ಟೊಮೆಟೊ ಬಾತ್ದು ಸ್ಪೆಷಾಲಿಟಿ ಏನಂತಂದರೆ ಪುಡಿಯನ್ನು ಸಪ್ರೇಟಾಗಿ ರನ್ ಮಾಡಿ ಒಂದು ಪ್ಲೇಟ್ಗೆ ಬಗ್ಸಿಟ್ಕೊಂಬಿಡಿ. ಆನಂತರ ನಾವೇನು ಮಾಡಬೇಕು, ಹಸಿ ಐಟಮ್ ಆಗಿರ್ತಕ್ಕಂಥ ಐಟಮ್ಸ್ ಏನೇನು ಬೇಕಾಗುತ್ತೆ ಅಂದರೆ, 1 ಬಟ್ಲು ಕೊಬ್ಬರಿ, 20 ಬೆಳ್ಳುಳ್ಳಿ ದಳ, 2 ಇಂಚು ಶುಂಠಿ, 1 ಚಿಕ್ಕ ಈರುಳ್ಳಿ, 20 ಹಸಿಮೆಣಸಿನ್ಕಾಯಿ. ಇದರಲ್ಲಿ ಈಗ ನಾವು ಕೊಬ್ಬರಿಯನ್ನು ಮತ್ತು ಶುಂಠಿಯನ್ನು ಹೆಚ್ಚಿಟ್ಕೊಂಡಿದ್ದೀವಿ, ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀವಿ, ಮತ್ತು ಈಗ ಪೌಡರ್ ಸಪ್ರೇಟ್ ಮಾಡ್ಕೊಂಡಿದ್ದೀವಿ, ಅದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಕೊಬ್ಬರಿಯನ್ನು ಅಷ್ಟೇ ಸಪ್ರೇಟಾಗಿ ಪೌಡರ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ, ನೀರು ಹಾಕೋಷ್ಟಿಲ್ಲ. ಈಗ ಇನ್ನು ಮಿಕ್ಕಿರ್ತಕ್ಕಂಥ ಐಟಮ್ಸು ಈರುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲವನ್ನು ಪೇಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಟೊಮೆಟೊ ಇದೆಲ್ಲವನ್ನು ನಾವು ಪೇಸ್ಟ್ ಮಾಡೋಷ್ಟೊತ್ತಿಗೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿರುತ್ತೆ. ಟೊಮೆಟೊ ನುಣ್ಣಗೆ ಫ್ರೈ ಆಗಿರಬೇಕು ಗೊಜ್ಜು ರೀತಿಯಲ್ಲಿ. ಆವಾಗ ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. 3 ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದ್ರದ್ದು ಸ್ಪೆಷಾಲಿಟಿ ಇದೆ. ಯಾಕೆ ಅಂತಂದರೆ ಇದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಸ್ಮೆಲ್ಲು, ಹಸಿ ವಾಸನೆ ಹೋಗಬೇಕು. ನಾವು ಇದನ್ನು ಹಾಕಿದ ನಂತರ ತುಂಬ ಚೆನ್ನಾಗಿ ಒಂದು 10 ಮಿನಿಟ್ಸು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆ ಸ್ಮೆಲ್ ಯಾವಾಗ ಹೋಗುತ್ತೆ ಆವಾಗಲೇ ಅನ್ನದ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದು ಫ್ರೈ ಆದಾಗ ಏನಾಗ್ತಾ ಇರುತ್ತೆ ಅಂದರೆ ಜಿಡ್ಡು ಬಿಡುತ್ತೆ, ಅದು ಕಚ್ಕೊಳ್ಳೋದು ಇಲ್ಲ, ಮತ್ತು ಅದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲ ಹೋಗಿ ಜಿಡ್ಡು ಹೊರ ಬರ್ತಾ ಇರುತ್ತೆ. ಆ ಟೈಮ್ನಲ್ಲಿ ನಾವೇನು ಮಾಡಬೇಕಂದ್ರೆ, ಪುಡಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿಯನ್ನು ಹಾಕಬೇಕು. ಅದರ ಮೇಲೇ ನಾವು ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕೊಬ್ಬರಿ ಪುಡಿಯನ್ನು ಸಹ ಹಾಕಬೇಕು. ಈಗ ಚೆನ್ನಾಗಿ ತಿರುಗಿಸ್ಕೊಡಿ.
ಅದು ತಿರುಗಿಸಿ ಒಂದು 2 ಮಿನಿಟ್ಸ್ ಆದ ನಂತರ ನಾವು 2 ಪಾವ್ ಅಕ್ಕಿಯನ್ನು ಅಳತೆ ಮಾಡಿಟ್ಕೊಂಡಿರಬೇಕು. ಜಸ್ಟ್ ಹಂಗೆ ತೊಳೆದು ಹಂಗೆ ಹಾಕಿ, ಅದು ಹಾಕಿ ಸ್ವಲ್ಪ ತಿರುಗಿಸಿ ಆನಂತರ ಅದಕ್ಕೆ ರುಚಿಗೆ ಉಪ್ಪು ಮಿನಿಮಮ್ ಒಂದು 4ರಿಂದ 4.25 ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಖಾರ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾಕೆಂತಂದರೆ ಎಲ್ಲರೂ ಇಷ್ಟು ಉಪ್ಪು ಖಾರ ತಿನ್ನೋದಿಲ್ಲ. ಅಂಥವರು ಖಾರ ಮತ್ತು ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ನಿಮ್ಮ ಅಳತೆ ಪ್ರಕಾರ ಹಾಕ್ಕೋಬೋದು. ಈಗ ನಾನು ಇದಕ್ಕೆ 4.25 ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ, 1 ನಿಮಿಷ ಸಾಕು. 1 ನಿಮಿಷ ಫ್ರೈ ಆದ ನಂತರ ಮತ್ತೆ ಏನು ಮಾಡಬೇಕಾಗುತ್ತೆ, ಅದೇ ಗ್ಲಾಸ್ನಲ್ಲಿ 2 ಪಾವ್ ನಾನು ಅಕ್ಕಿ ಹಾಕಿದ್ದೇನಲ್ವ, ಈಗ 4 ಪಾವ್ ಆಗೋಷ್ಟು ನೀರನ್ನು ಅಳತೆಗೆ ತಗೊಳ್ಳಿ. 4 ಪಾವ್ನಷ್ಟು ನೀರನ್ನು ಅದಕ್ಕೆ ಹಾಕಿ, ನೀರು ಸಣ್ಣ ಉರಿ ಅನ್ಬೇಡ, ತುಂಬ ಉರಿನೇ ಇಟ್ಬಿಟ್ಟು ಚೆನ್ನಾಗಿ ತೆರಳೋದಕ್ಕೆ ಬಿಡಿ. ನೀವು ಇನ್ ಕೇಸ್ ಬಾಯಿಗೆ ಅದನ್ನು 1 ಸ್ಪೂನ್ ಹಾಕ್ಕೊಂಡು ಟೇಸ್ಟ್ ನೋಡ್ಬೋದು. ನೀರನ್ನು ಉಪ್ಪು ಸಾಲಿಲ್ಲ ಅಂದರೆ ಆವಾಗಲೇ ಆ್ಯಡ್ ಮಾಡ್ಬೋದು. ಏಕೆಂತಂದರೆ ಕುಕ್ಕರ್ ಬಿಟ್ಟ ನಂತರ ಆ್ಯಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ತಿರುಗಿಸಿದಾಗ ಅನ್ನ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಸೊ ಈಗ ನಾನು 4 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ತೆರಳೋದಕ್ಕೆ ಬಿಡಿ. ಚೆನ್ನಾಗಿ ಇನ್ನೇನು ತೆರಳ್ತಿದೆ ಅನ್ನೋ ಟೈಮ್ನಲ್ಲಿ ನಾವು ಇದ್ರದ್ದು ಕುಕ್ಕರ್ ಮುಚ್ಚಳವನ್ನು ಹಾಕಬೇಕು. ಕುಕ್ಕರ್ ಮುಚ್ಚಳ ಹಾಕಿ ಅದು ಕೂಗೋಷ್ಟರಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿರಬೇಕು ಒಂದು ತಟ್ಟೆಯಲ್ಲಿ. ಈಗ ಕುಕ್ಕರು 2 ಕೂಗುಗಳನ್ನು ಕೂಗಿಸ್ಕೊಳ್ಳಿ. ಆನಂತರ ಅದು ಬಿಟ್ಟ ನಂತರ ತೆಗೆದಾಗ ಈ ರೀತಿ ಇರುತ್ತೆ. ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಹಾಗೆ ತಿರುಗಿಸ್ಕೊಡಿ. ಮತ್ತು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ. 1 or 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿದ್ರೆ ಇದಕ್ಕೆ ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ. ತಿರುಗಿಸೋ ಟೈಮಲ್ಲೇ ಹಾಕ್ಬಿಟ್ಟು ಆನಂತರ ತಿರುಗಿಸಿದಾಗ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಉದುರಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಟೊಮೆಟೊ ಬಾತು. ಇದನ್ನು ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಏಕೆಂದರೆ ಪೌಡರು, ಕೊಬ್ಬರಿ ಮತ್ತು ಪೇಸ್ಟು ಎಲ್ಲ ಸಪ್ರೇಟ್ ಹಾಕಿ ಮಾಡಿರ್ತೀವಿ. ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಟೊಮೆಟೊ ಬಾತನ್ನು ಹೇಗೆ ಮಾಡೋದು ಅಂತ. ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತಾ ಇರ್ತೀನಿ. ಈಗ ಬಿಸಿಯಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಟೊಮೆಟೊ ಬಾತ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಟೊಮೆಟೊ ಬಾತನ್ನು ಹೇಗೆ ಇಷ್ಟು ಟೇಸ್ಟಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ. ಇದನ್ನು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮತ್ತಷ್ಟು ಹೊಸ ರೆಸಿಪಿಗಳು, ಇದ್ರ ಜೊತೆಯಲ್ಲಿ ಕುಲ್ಚಾ ಆಗಿರ್ಬೋದು, ರೋಟಿ ಆಗಿರ್ಬೋದು, ನಾರ್ತ್ ಇಂಡಿಯನ್ ಸ್ಟೈಲ್ಸ್ ಕೂಡ ತಿಳ್ಕೊಳ್ಳೋಣ. ಹಾಗೆ ಮತ್ತಷ್ಟು ಹೊಸ ಸ್ಪಿರಿಚುವಲ್ ವೀಡಿಯೋಸ್ ಜೊತೆಯಲ್ಲೂ ಕೂಡ ನಿಮ್ಮನ್ನು ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ, ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.